ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೇಚಸ್ ಹೋಮ್ ಅಂಡ್ ಕಿಚನ್ ಚಾನಲ್. ಇವತ್ತು ನಾನು ಬಾಳೆ ದುಂಡಿನ ಪಲ್ಯ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಬಾಳೆ ದುಂಡು ಒಂದು 4 ಪೀಸ್ ತೊಗೊಂಡಿದ್ದೀನಿ. ಇದನ್ನ ಫಸ್ಟ್ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ 2 ಲೇಯರ್ ಇದೆ. ಸೊ ಈ ಮೇಲಿನ ಲೇಯರ್ನ ತೆಕ್ಕೊಬಿಡಬೇಕು. ಈ ಒಳಗಿದ್ದು ಮಾತ್ರ ಯೂಸ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಬ್ರೌನ್ ಆಗಿದ್ರೆ ಸ್ವಲ್ಪ ಇಲ್ಲಿ 1 ಪೀಸ್ ಕಟ್ ಮಾಡ್ಕೋಬೋದು. ಈ ಬ್ರೌನಿಶ್ ಇರೋದೆಲ್ಲ ಈ ಥರ ಕಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ನಾನು ಸ್ವಲ್ಪ ಕಾಳುಗಳನ್ನ ನೆನೆಸಿಟ್ಟಿದ್ದೆ. ಕಡಲೆಕಾಳು ಹಾಗೆಯೇ ಹೆಸರು ಕಾಳು ರಾತ್ರಿ ಓವರ್ನೈಟ್ ನೆನೆಸಿಟ್ಟಿದ್ದೆ. ಸೊ ಇದನ್ನ ಒಂದು 2 ವಿಸಿಲ್ ಕೂಗಿಸ್ಕೊಬಿಡ್ತೀನಿ ಮೊದಲಿಗೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು, ಇಷ್ಟೇ ನೀರು, ಕಾಳೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ನಾನು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಬೇಕಾದ್ರೆ ಸ್ವಲ್ಪ ಕಪ್ಪಾಗುತ್ತೆ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ನಾರಿನ ಅಂಶ ಇರುತ್ತೆ ಇದರಲ್ಲಿ. ಅದು ಇಷ್ಟನ್ನೇ ಯೂಸ್ ಮಾಡ್ಕೋಬೇಕು. ಸೊ ಇದು ಎಲ್ಲದರದ್ದು ತೆಕ್ಕೊಬಿಡ್ತೀನಿ. ಒಂದೊಂದರಲ್ಲಿ ಇರೋದಿಲ್ಲ. ಇದನ್ನೆಲ್ಲ ಹೆಚ್ಚಾದ್ಮೇಲೆ ಯಾವಾಗವಾಗಲೇ ನೀರಲ್ಲಿ ಹಾಕೋಬಿಡಿ, ಇಲ್ದಿದ್ರೆ ಎಲ್ಲ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಈ ಬಾಳೆಕಾಯಿ ಬದನೆಕಾಯಿ ಎಲ್ಲ ಹೇಗೆ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕ್ತೀರ ಕಪ್ಪ ಆಗಬಾರ್ದು ಅಂತ, ಆ ಥರ ಎಲ್ಲ ನೀರಲ್ಲಿ ಹಾಕೊಂಡ್ಬಿಡ್ಬೇಕು. ಈಗ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ. ಥರ ಏನು ನಾರು ಬರುತ್ತೆ, ಈ ನಾರನ್ನೆಲ್ಲ ತೆಕ್ಕೊಬಿಡೋಣ. ಇದು ಚೆನ್ನಾಗಿರಲ್ಲ ಪಲ್ಯದಲ್ಲೆಲ್ಲ. ಒಂಥರ ನಾರಾಗಿ ಸಿಕ್ಕರೆ ಚೆನ್ನಾಗಿರಲ್ಲ. ಥರ ಬಾಯಿಗೆಲ್ಲ ಸಿಗತ್ತೆ ಅದು. ಹಾಗಾಗಿ ನೀಟಾಗಿ ತೆಕ್ಕೊಬಿಡ್ಬೇಕು. ಇಲ್ಲಿ ನಾನು ಎಲ್ಲ ಹೆಚ್ಕೊಂಡು ನೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬಾಳೆಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ರುಚಿ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಒಂದೇ ಒಂದು ಬಾಳೆಕಾಯಿ ಇದ್ರ ಜೊತೆಗೇನೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಹೆಚ್ಕೊಂಡಾಗಿದೆ. ಹಾಗೆಯೇ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಸ್ವಲ್ಪ ಡ್ರೈ ಮಸಾಲ ಪೌಡರ್ ಮಾಡ್ಕೋಬೇಕು. ಅದಕ್ಕೆ ಏನೇನು ಹುರ್ಕೋಬೇಕಂತ ಹೇಳ್ತೀನಿ. ಇಲ್ಲಿ ಕೊತ್ತಂಬರಿ 2 ಸ್ಪೂನ್ ಇದೆ, 1/4 ಟೀ ಸ್ಪೂನ್ ಸೋಂಪು, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 7 ರಿಂದ 8, 1 ಪೀಸ್ ಚಕ್ಕೆ, 3 ಲವಂಗ, ಹಾಗೆಯೇ 1 ಸ್ಪೂನ್ ಜೀರಿಗೆ. ಇದಿಷ್ಟನ್ನು ಒಟ್ಟಿಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೆ ಹುರ್ಕೋಬೇಕು. ಇವಾಗ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹಾಗೆಯೇ ಲೈಟಾಗಿ ಎಲ್ಲ ಬ್ರೌನ್ ಆಗ್ತಾ ಇದೆ. ತುಂಬ ಹುರ್ಕೊಂಡ್ರು ಮಸಾಲ ಕಹಿ ಬಂದ್ಬಿಡುತ್ತೆ. ಈಗ ಆಫ್ ಮಾಡಿಕೊಂಡು ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇದನ್ನು ಫಸ್ಟು ಡ್ರೈ ಆಗಿ ಸ್ವಲ್ಪ ಪೌಡರ್ ಮಾಡ್ಕೊಳ್ತೀನಿ. ಈಗ ಹಾಗೆ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸಣ್ಣ ಸೈಜ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಕಪ್ ಕಾಯಿ ತುರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಮೊದಲಿಗೆ ಇದಕ್ಕೆ 1 ಈರುಳ್ಳಿ, ಹಾಗೆಯೇ 3 ಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಟೊಮ್ಯಾಟೊ ಹಾಕೋಬೇಕು. 2 ಟೊಮ್ಯಾಟೊ ಹಾಕಿದ್ದೀನಿ. ಟೊಮ್ಯಾಟೊ ನೀವು ಎಣ್ಣೆಗೆ ಫ್ರೈಗಾದರೂ ಹಾಕೋಬೋದು, ಅಥವಾ ಕಾಳು ಬೇಯಿಸ್ಬೇಕಾದ್ರೆ ಕಾಳು ಜೊತೆ ಹಾಕಿಬಿಟ್ಟು ಕೂಗಿಸ್ಕೋಬೋದು. ಇದಕ್ಕೆ 1 ಟೀ ಸ್ಪೂನ್ ಅರಿಶಿನ, ಉಪ್ಪು ಕಾಳಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ತೀನಿ. ಸೊ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬಾಡಲಿ. ಈಗ ಟೊಮ್ಯಾಟೊ ಸ್ವಲ್ಪ ಬಾಡಿದ ಮೇಲೆ ಮಸಾಲ ಹಾಕ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಈಗ ಬೇಯಿಸಿರೋ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೂ ಸ್ವಲ್ಪ ನೀರಿರೋದ್ರಿಂದ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಈಗ ಹಾಗೆಯೇ ಈಗ ಬಾಳೆ ದಿಂಡು ಇದನ್ನು ಕೂಡ ಆ್ಯಡ್ ಮಾಡೋಣ. ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗನೆ ಬೇಯುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತೀನಿ. ನೋಡಿ, ಇದು ಇವಾಗ ಬೆಂದಿದೆ. ಒಂದು 15 ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಹಿಡೀಲಿ ಅಂತ ಬೇಯಿಸಿದ್ದೀನಿ. ಈಗ ಈ ಥರ ಗ್ರೇವಿ ಚೆನ್ನಾಗಿರುತ್ತೆ. ಇದು ರೊಟ್ಟಿ, ದೋಸೆ,
ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡ್ಕೊಳ್ತೀನಿ. ಬಾಳೆ ದುಂಡಿನ ಪಲ್ಯ ರೆಡಿ ಇದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.